ನೋಡಮ್ಮ, ನನ್ಗೆ ಈ ಇಂಗ್ಲಿಷು ಪಂಗ್ಲಿಷು ಎಲ್ಲ ಬರಕ್ಕಿಲ್ಲ. ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡು, ಇಲ್ಲ ಫೋನ್ ಇಡು. ಸಾರಿ ಮೇಡಮ್, ನಾನು B2C ಶಾಪಿಂಗ್ ಮಾಲಿಂದ ಮಾಡ್ತಿದ್ದೀನಿ. ಮಿಸ್ ಮಾಧವಿ ಹತ್ರ ಮಾತಾಡ್ಬೋದಿತ್ತಾ? ಓ ಹೌದಾ, ಮಾಧವಿ ನನ್ ಮಗಳು. ಏನಾಗ್ಬೇಕಾಗಿತ್ತು? ಮೇಡಮ್, ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ಅವಳು ಫೋನ್ನ ಮನೇಲಿ ಅಂಗಡಿಗೆ ಹೋಗಿದ್ದಾಳೆ. ಪರವಾಗಿಲ್ಲ, ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳಿ. ಮೇಡಮ್, ನಿಮ್ ಮಗಳು ಅವಾಗವಾಗ ನಮ್ಮ ಮಾಲಿಗೆ ಬಂದ್ ಹೋಗ್ತಾರೆ. ಬಂದ್ ಹೋದಾಗ್ಲೆಲ್ಲ ಶಾಪಿಂಗ್ ಮಾಡಿದ್ರಿಂದ ಅವ್ರ ನಂಬರ್ನ ನಾವು ಲಕ್ಕಿ ಡಿಪ್ಪಿಗೆ ಹಾಕಿದ್ವಿ. ಸೊ ಈ ಸಲ ಲಕ್ಕಿ ಡಿಪ್ಪಲ್ಲಿ ನಿಮ್ ಮಗಳ ನಂಬರ್ಗೆ ಪ್ರೈಸ್ ಬಂದಿದೆ. ಹಾ ಹೌದಾ? ಪ್ರೈಸಾ? ಏನ್ ಪ್ರೈಸು? 32 ಇಂಚಿಂದು ಟಿವಿ ನಿಮ್ಗೆ ಪ್ರೈಸ್ ಆಗಿ ಬಂದಿದೆ. ಟಿವಿನಾ? ನಿಮ್ ಮಗಳ ಕೈಲಿ 1,000 ಕೊಟ್ಟು ಕಳ್ಸಿ, ನೀವು ಫ್ರೀಯಾಗಿ ಟಿವಿ ತಗೊಂಡ್ ಹೋಗ್ಬೋದು. ನಿಜನಾ? 1,000 ರೂಪಾಯಿ ಕೊಟ್ರೆ ಅಷ್ಟು ದೊಡ್ಡ ಟಿವಿ ಕೊಡ್ತೀರಾ? ಹೌದು. ನಿಮ್ ಮಗಳನ್ನ ಸ್ವಲ್ಪ ಬೇಗ ಕಳಿಸ್ತೀರಾ? ಅಯ್ಯೋ, ಅವಳು ಎಷ್ಟೊತ್ತಾಗುತ್ತೋ ಬರಕ್ಕೆ ಗೊತ್ತಿಲ್ವಲ್ಲಮ್ಮ. ಇವತ್ತೇ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ಸ್ಕೀಮ್ ಇವತ್ತಿಗೆ ಮಾತ್ರ ಇರುತ್ತೆ, ನಾಳೆಗೆ ಮುಗ್ದು ಹೋಗುತ್ತೆ. ಅಯ್ಯೋ ಇಲ್ಲ ಇಲ್ಲ ಅಮ್ಮ, ಬಂದ ತಕ್ಷಣ ಫೋನ್ ಮಾಡಿಸಿ ಇವತ್ತೇ ಹೊರಡಕ್ ಹೇಳ್ತೀನಿ. ಸರಿ ಮೇಡಮ್, ಇವತ್ತೇ ಬಂದ್ರೆ ಬಹುಮಾನ, ನಾಳೆ ಬಂದ್ರೆ ಅನುಮಾನ. ಇಲ್ಲಮ್ಮ, ಇವತ್ತೇ ಕಳ್ಸ್ಕೊಟ್ಬಿಡ್ತೀನಿ. 1,000 ಕೊಟ್ರೆ ಅಷ್ಟು ದೊಡ್ಡ ಟಿವಿನ ಯಾರಾದ್ರೂ ಬಿಡ್ತಾರಾ? ಖಂಡಿತ ಇಲ್ಲ, ಕಳ್ಸ್ಕೊಡ್ತೀನಿ ನಾನು. ಸರಿ ಆಂಟಿ, ಮರಿದೆ ನನ್ನ ನಂಬರ್ಗೆ ಕಾಲ್ ಮಾಡಿಸಿ. ಹಾ ಆಯ್ತಾಯ್ತು, ಕಳ್ಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಸರಿ. ಅಯ್ಯೋ ದೊಡ್ಡ ಟಿವಿ. ಈ ಮಾಧವಿ ಎಲ್ಲೋದ್ಲು? ಛೇ, ಇಷ್ಟೊತ್ತಾದ್ರೂ ಬರಲಿಲ್ಲ. ನೋಡ್ದ ಮಂತ್ರ, ಬಿಟ್ಟಿಯಾಗಿ ಏನಾದ್ರೂ ಸಿಗುತ್ತೆ ಅಂದ್ರೆ ಜನರು ತಗೊಂಡೋಗಕ್ಕೆ ಓಡೋಡ್ ಬಂದ್ಬಿಡ್ತಾರೆ. ಬರ್ಲಿ ಬಿಡೆ, ಒಳ್ಳೆ ಗಿಫ್ಟೇ ಕೊಡೋಣ. ನಾವು ಅನ್ಕೊಂಡಿರೋ ಹಾಗೆ ಮಾಧವಿ ಸಿಕ್ಕಿದ್ರೆ ಅರ್ಚನಾ ಸಿಕ್ಕ ಹಾಗೆ. ಬರ್ಲಿ, ಆಮೇಲೆ ಅವಳಿಗೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಸಕ್ಕರೆ ಕಮ್ಮಿ ಹಾಕಿದ್ಯಲ್ವಮ್ಮ? ಹಾ ಅತ್ತೆ. ಥ್ಯಾಂಕ್ಸ್ ಅಮ್ಮ. ನಿಮ್ಗೆ ಕಾಫಿ ಕೊಡ್ಲಾ? ಸುಶಾಂತ, ಅಮ್ಮ, ಏನಪ್ಪ, ಎಲ್ಲಿಗೆ ಹೋಗ್ಬೇಕು ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಯಾವಾಗ, ಏನ್ ಕತೆ? ರಾಘವನ ಜೊತೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಮ್ಮ. ಏನು, ರಾಘವನ್ ಕರ್ಕೊಂಡು ಹೋಗ್ತೀರಾ? ಹೌದಮ್ಮ, ರಾಘವ್ಗೆ ಶನಿವಾರ ಭಾನುವಾರ ಲೀವ್ ಇರುತ್ತೆ. ಅದ್ರ ಹಿಂದೆ ಮುಂದೆ ಯಾವ್ದಾದ್ರು ಹಬ್ಬ ಇದ್ರೆ ಒಂದ್ 4 ದಿನ ರಜಾ ಹಾಕೊಂಡು ಹೋಗ್ಬರೋಣ ಅಂತ ಅನ್ಕೊಂಡಿದೀವಿ. ಅಲ್ಲಪ್ಪ, ಏನ್ ನಿನ್ಗೆ ಅಷ್ಟು ಗೊತ್ತಾಗಲ್ವಾ? 1 ವಾರ ನೀವಿಬ್ರು ಖುಷಿಯಾಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಪ್ಲಾನ್ ಮಾಡಿರೋದು? ಇಲ್ಲಮ್ಮ, ನಾವಿಬ್ಬರೇ ಹೋಗೋದು ಸರಿ ಅನಿಸ್ತಾ ಇಲ್ಲ. ಅದಕ್ಕೆ ಏನೋ ಸುಶಾಂತ, ನೀನು ಸಣ್ಣ ಸಣ್ಣ ಸೂಕ್ಷ್ಮಗಳೇ ಅರ್ಥ ಆಗಲ್ವಲ್ಲ ನಿನ್ಗೆ? ಅದ್ ಹಾಗಲ್ಲ ಅತ್ತೆ, ನಾವು ಅಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ಅದು ರಾಘವ್ ಬಂದ್ರನೆ ಸಾಧ್ಯ. ಇವ್ರೂ ಅವನ್ನ ಬಿಟ್ಟಿರಲ್ಲ. ಆಮೇಲೆ ಅವನು ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ತಾನೋ ಇಲ್ವೋ, ಆಮೇಲೆ ಮತ್ತೆ ಇಲ್ಲಿ ಮನೇಲಿದ್ರೆ ಅಮ್ಮ ಅಮ್ಮ ಅಂತ ಕೇಳ್ತಾನೆ. ಸುಮ್ನೆ ನಿಮಗೆಲ್ಲ ತೊಂದ್ರೆ ಆಗುತ್ತಲ್ವಾ? ಸರಿ ನಮ್ಮ ನಮ್ ಜೊತೆಲೆ ಕರ್ಕೊಂಡು ಹೋಗ್ತೀವಿ. ಆಯ್ತು, ನಿಮಗ್ ಹೇಗನ್ಸತ್ತೋ ಹಾಗೆ ಮಾಡಿ. ಅದ್ ಸರಿ, ಎಲ್ಲೆಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಪ್ಪ? ಅದೇಮ್ಮ, ಊಟಿ ಕೊಡೈಕೆನಾಲ್ ಕಡೆ ಹೋಗೋಣ ಅಂತ. ರಾಘವ್ ಹೇಗಿದ್ರು ನೋಡಿಲ್ಲ. ಆಗ್ಲಿ ಬಿಡಪ್ಪ, ನಾನ್ ಫಿಕ್ಸ್ ಮಾಡಿದ್ರೆ ನಿನಗೆ ಕಷ್ಟ ಆಗತ್ತೆ ಹೋಗೋಕೆ. ಅದೇ ನಿಮ್ ಭಾವ ಹೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಹೊರಟು ನಿಂತ್ಬಿಡ್ತೀಯ. ಇರ್ಲಿ ಬಿಡು, ಎಲ್ಲ ಅಷ್ಟೇ. ಅಣ್ಣ, ವೀರಣ್ಣ ಅವರು ಯಾಕಿನ್ನು ಎಲ್ಲೂ ಹೋಗೋ ಪ್ಲಾನ್ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಗೊತ್ತಿರೋ ಟ್ರಾವೆಲ್ ಏಜೆನ್ಸಿ ಒಬ್ರಿಗೆ ಫೋನ್ ಮಾಡಿ ಬಲವಂತವಾಗಿ ಬುಕ್ ಮಾಡಿಸ್ಬಿಟ್ರು. ಹೋಗ್ಲಿ ಬಿಡಪ್ಪ, ನಾನು ಅರೇಂಜ್ ಮಾಡಿದ್ರೆ ನಿನ್ಗೆ ಹೋಗಕ್ಕಾಗಲ್ಲ. ಅದೇ ವೀರಣ್ಣವ್ರು ಹೇಳಿದ ತಕ್ಷಣ ಹೊರಟ್ಬಿಡ್ತೀಯಲ್ಲ.